ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಪಾಲಕ್ ಪಕೋಡ. ಮೈ ಗದಗದ ಅಂತ ನಡುಗೋ ಚಳಿಯಲ್ಲಿ ಬಿಸಿ ಬಿಸಿ ಪಕೋಡ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬ ಒಳ್ಳೆಯದು. ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನು ಎಣ್ಣೆ ಕಾಯಲು ಇಟ್ಬಿಡ್ತೀನಿ. ಎಣ್ಣೆ ಕಾಯ್ದ ಒಳಗೇ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋದು. ಈಗ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ. ಈಗ ಪಾಲಕನ್ನು ಚೆನ್ನಾಗಿ ಫ್ರೆಶ್ ಆಗಿರುವಂಥ ಪಾಲಕ್ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಸಣ್ಣಾಗಿ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ಅರ್ಧ ಕಟ್ನಷ್ಟು ನಾನು ಪಾಲಕ್ನ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಸಣ್ಣಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಪಾತ್ರೆಗೆ ಅದನ್ನ ಪಾಲಕ್ನ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಅದಾದಮೇಲೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು 1 ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಹಸಿರು ಮೆಣಸಿನ್ಕಾಯಿನ 4 ಅಥವಾ 5 ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಡೆ ಸೊಂಪು ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಜೀರಿಗೆ ಬದಲು ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಓಂಕಾಳು ಅಜ್ವಾನ, ಇದನ್ನು ಕೈಲೇ ಉಜ್ಜಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಹಾಕಬೇಕು. ಉಜ್ಜೋದ್ರಿಂದ ಕಂಪು ಜಾಸ್ತಿ ಆಗುತ್ತೆ, ಪಕೋಡದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಕ್ಕಿ ಹಾಕ್ಕೊಳ್ಬೇಕು. ಅದಾದಮೇಲೆ ಉಪ್ಪು ರುಚಿಗೆ ಮತ್ತು ಅಡುಗೆ ಸೋಡಾ. ನೀವು ಖಾರ ಬೇಕಾದರೆ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಒಣ ಖಾರದ ಪುಡಿಯನ್ನು ಹಾಕ್ಕೋಬೋದು. 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಒಂದು ಸಾರಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕಡಲೆ ಹಿಟ್ಟು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಬೇಸನ್ ಹಿಟ್ಟು ಅಂತಲೂ ಕರೀತಾರೆ. ಇದನ್ನು ಜರಡಿ ಹಾಕ್ಕೊಂಡು ತೊಗೊಳ್ಬೇಕಾಗುತ್ತೆ. ನಾನು ಮೊದಲೇ ಜರಡಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದೊಂದು ಸಾರಿ ಕೈಲೇ ಕಲಿಸ್ಕೊಳ್ಳೋಣ. ಪಾಲಕ್ ಸೊಪ್ಪು ಜೊತೆ ಇದು ಚೆನ್ನಾಗಿ ಬೆರಲಿ. ಇದನ್ನು ಒಂದು ಸಾರಿ ಕೈಲೇ ಕಲಿಸ್ಕೊಳ್ಳೋಣ. ಅದಾದಮೇಲೆ 1/4 ಕಪ್ನಷ್ಟು ಮಾತ್ರ ನೀರು ತೊಗೊಂಡಿದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು. 1/4 ಕಪ್ನಷ್ಟು ಅಳತೆ ನೋಡಿ, ಅಳತೆ ಪ್ರಕಾರ ಹಾಕ್ಕೊಂಡಿದ್ದೀನಿ ನಾನು. 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಅಳಕಾಗಿ ನಾನು ಮಾಡ್ಕೊಂಡಿಲ್ಲ, ಗಟ್ಟಿಯಾಗಿ ಇಟ್ಟು ಮಾಡ್ಕೊಂಡಿದ್ದೀನಿ ಹಿಟ್ಟು. ಈಗ ರೆಡಿ ಆಯಿತು ಪಕೋಡ ಹಿಟ್ಟು. ಇದಕ್ಕೇನು ಟೈಮ್ ಬೇಕಾಗಿಲ್ಲ. ನಾವು ಡೈರೆಕ್ಟಾಗಿ ಎಣ್ಣೆ ಅಂತೂ ಕಾದಾಯ್ದಿದೆ, ಆಗಲೇ ಇಟ್ಟಿದ್ನಿ ಅಲ್ಲ, ಡೈರೆಕ್ಟಾಗಿ ನಾವು ಹಾಕ್ಕೋಬೋದು. ಮೊದಲು ಒಂದು ಚಿಟಿಕೆಯಷ್ಟು ಹಿಟ್ಟನ್ನು ಎಣ್ಣೆಗೆ ಹಾಕ್ತೀನಿ. ನೋಡಿ, ಚೆನ್ನಾಗಿ ಕಾದಿದೆ. ಆದಮೇಲೆ ನಾನು ಪೂರ್ತಿಯಾಗಿ ಪಕೋಡನ ಹಾಕ್ಕೊಳ್ತಾ ಬರ್ತೀನಿ. ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ 1 ಟಿಪ್ ಅಷ್ಟೇ ನೀರನ್ನು ಹಚ್ಕೊಂಡು ಇದನ್ನು ಹಿಟ್ಟನ್ನು ತೊಗೊಂಡು ಎಣ್ಣೆಯಲ್ಲಿ ಬಿಡ್ಬೋದು. ಅಂದರೆ ಈಸಿಯಾಗಿ ಬೀಳುತ್ತೆ ಅಂತ. ನೋಡಿ, ಈಸಿಯಾಗಿ ಕೈಗೆ ಹತ್ಕೊಳ್ಳೋದಿಲ್ಲ, ಜಲ್ದಿಯಾಗಿ ಬೀಳುತ್ತೆ ಎಣ್ಣೆಯಲ್ಲಿ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಲಕ್ಷ್ಯ ಇರಲಿ, ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನ ಇಟ್ಕೋರಿ. ಪಕೋಡ ಹಾಕಿದ ಮೇಲೆ ಸ್ವಲ್ಪ 2 ನಿಮಿಷ ಕರ್ಕೊಳ್ಳೋಣ ಒಂದು ಸೈಡು. ಅದಾದಮೇಲೆ ಹೊಳಸಾಕೊಳ್ಳೋಣ. ನೋಡಿ, ಈ ರೀತಿ ಹೊಳಸಾಕೊಳ್ಬೇಕು ಚೆನ್ನಾಗಿ. ಎಣ್ಣೆ ಮಾತ್ರ ಸ್ವಲ್ಪ ಮುನುಗೋ ಅಷ್ಟು, ಪಕೋಡ ಎಷ್ಟು ಇರುತ್ತೆ ಅಷ್ಟು ಮುನುಗೋ ಅಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ಈಗ 2 ಸೈಡೂ ಕರೆಕ್ಟಾಗಿ ಕರ್ಕೊಂಡಿದ್ದೀನಿ. ಕರೆಕ್ಟಾಗಿ ಫ್ರೈ ಆಗಿದ್ದಾವೆ ಪಕೋಡ. ನೋಡ್ರಿ ಎಷ್ಟು ಚಂದ ಕಾಣ್ತಾವು. ಹಿಂಗೆ ಫ್ರೈ ಮಾಡ್ಕೋಬೇಕು. ಹಸಿ ಬಿಸಿ ಆದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಮೀಡಿಯಮ್ ಗ್ಯಾಸ್ ಸ್ಟವ್ನ ಮೀಡಿಯಮ್ದಾಗಿ ಇಟ್ಕೊಂಡು ಹಿಂಗೆ ಕರ್ಕೊಳ್ರಿ, ಮಸ್ತ್ ಬರ್ತಾವೆ. ಚಳಿಗಾಲಕ್ಕೆ ಹಿಂಗೆ ಬಿಸಿ ಬಿಸಿಯಾಗಿ ಆಗ ದಿಢೀರಂತ ಮಾಡ್ಕೊಂಡು ತಿನ್ನೋಕೆ ಭಾಳ ಚಲೋ ಅನ್ಸುತ್ತೆ ನೋಡ್ರಿ. ಇದನ್ನು ನೀವು ಕೂಡ ಮನೆಗೆ ಟ್ರೈ ಮಾಡಿರಿ. ನಾನು ಉಳಿದಿರೋ ಹಿಟ್ಟನ್ನು ಮತ್ತೆ ಹಾಕಿ ಇದನ್ನು ಮುಗಿಸ್ತೀನಿ. ಹಿಟ್ಟಿನ ಹದ ಕರೆಕ್ಟಾಗಿದ್ದರೆ ಪಕೋಡ ಎಣ್ಣೆ ಆಗಿರೋದಿಲ್ಲ. ನಾದ್ಕೊಳ್ಳುವಾಗ ಸ್ವಲ್ಪ ಚೆಂದಾಗಿ ನಾದ್ಕೋಬೇಕ್ರಿ, ಭಾಳ ಚಲೋ ಬರ್ತಾವೆ. ಎಣ್ಣೆ ಅಂತೂ ಒಟ್ಟು ಹತ್ತೋದಿಲ್ಲ ನೋಡ್ರಿ. ನೀವು ನೋಡಿರ್ಬೇಕು, ನಾನು ತೋರಿಸಿದ್ನೆ, ಒಂಚೂರು ಎಣ್ಣೆ ಕಾಣೋದಿಲ್ಲ. ಎಷ್ಟು ಕರೆಕ್ಟಾಗಿ ಡ್ರೈ ಆಗಿ ಬಂದವು ಪಕೋಡ. ಹಾಗಿದ್ರೆ ಪಾಲಕ್ ಪಕೋಡನ ಇವತ್ತು ನೀವು ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂದು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ.
ಹಂಗೆ ಇದ್ರ ಜೊತೆಗೆ ಅದ ಎಣ್ಣೆಯಾಗ 4 ಮೆಣಸಿನ್ಕಾಯಿ ಹಾಕಿ ಕರೆದು ಇದ್ರ ಜೊತೆ ತಿಂದ್ರೆ ಭಾಳ ಚಲೋ ಅನ್ಸುತ್ತೆ ನೋಡಿ ಟೇಸ್ಟ್. ಭಾಳತ್ತೇನು ಟೈಮ್ ಹಿಡಿಯೋದಿಲ್ಲ ರೀ, ಆಗ ಹಿಟ್ಟು ನಾದ್ಬಿಟ್ಟು ಕರ್ಕೊಂಬಿಟ್ರೆ ಭಾಳ ಚಲೋ ಅನಿಸ್ತಾವ್ರಿ. ಚಹಾ ಜೊತೆ ಭಾಳ ಮಜಾ ನೋಡ್ರಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.